ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶಿವರಾತ್ರಿ ಸ್ಪೆಷಲ್ ತಂಬಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಸ್ವಲ್ಪ ಎಳ್ಳು ಜೊತೆಗೆ ಗಸಗಸೆನ ಹುರ್ಕೋತಾ ಇದ್ದೀನಿ. ಅದರ ಜೊತೆಗೆ ಇದು ಬೇಗ ಆಗುತ್ತೆ, ಒಂದು 5 ನಿಮಿಷದ ಹುರ್ಕೊಂಡ್ಬಿಟ್ರೆ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಅಕ್ಕಿನ ಹುರ್ಕೋತಾ ಇದ್ದೀನಿ. ಇದನ್ನು ನೀವು ಅಕ್ಕಿ ನೆನೆಸಿ ಹುರ್ಕೋಬೇಕು, ಇನ್ನೂ ರುಚಿಯಾಗಿ ಬರುತ್ತೆ. ನಾನು ತಕ್ಷಣ ಮಾಡ್ತಿರೋದಕ್ಕೆ ಬರೀ ಅಕ್ಕಿನ ಹುರ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕಡಲೆ ಮತ್ತು ಶೇಂಗಾ ಸ್ವಲ್ಪ ಪ್ರಮಾಣ ಜಾಸ್ತಿ ಇರಲಿ. ಇವಾಗ ನಾನು ಹುರಿದಿರೋ ಶೇಂಗಾ ಇತ್ತು ನನ್ನ ಹತ್ರ, ಆದ್ದರಿಂದ ನಾನು ಬರೀ ಬಿಸಿ ಮಾಡ್ಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಶೇಂಗಾ ಹುರ್ಕೊಂಡ್ಬಿಟ್ಟು ಇದು ಸಿಪ್ಪೆ ತಕ್ಕೊಳ್ಳಿ. ಜೊತೆಗೆ ಬೆಲ್ಲ. ಸೊ ಇವಾಗ ನೀವು ಒಂದು ಕಪ್ ಕಡಲೆ, 1 ಕಪ್ ಶೇಂಗಾ ತೊಗೊಂಡಿದ್ರೆ 1 ಕಪ್ ಅಷ್ಟೇ ಬೆಲ್ಲ ತೊಗೊಳ್ಳಿ, ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ತೊಗೊಳ್ಳಿ. ಸೊ ಆ ಪ್ರಮಾಣದಲ್ಲಿ ತೊಗೊಳ್ಳಿ. ಸೊ ಇದೆಲ್ಲ ಹುರಿದಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಪುಡಿ ಮಾಡ್ಕೋತಾ ಇದ್ದೀನಿ. ಸೊ ಇದು ಪುಡಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ಅಂತ ನಾನು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕೋತಾ ಇದ್ದೀನಿ. ಸೊ ಇದು ತುಂಬ ಶ್ರೇಷ್ಠವಾದ ರೆಸಿಪಿ. ಶಿವರಾತ್ರಿಗೆ ಶಿವಂಗೆ ತುಂಬ ಶ್ರೇಷ್ಠ ಅಂತಾರೆ ತಂಬಿಟ್ಟು ಉಂಡೆ. ಸೊ ಅದಕ್ಕೆ ಟ್ರೈ ಮಾಡಿ ನೋಡಿ. ಶಿವರಾತ್ರಿ ಹಬ್ಬದ ದಿನ ಎಡೆ ಕೊಟ್ಟರೆ ತುಂಬ ಒಳ್ಳೆಯದಾಗತ್ತೆ ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೆ ನಾನು ಇವಾಗ ಬೆಲ್ಲದ ಪಾಕ ಹಾಕೋತಾ ಇದ್ದೀನಿ. ಈ ಬೆಲ್ಲದ ಪಾಕ ಒಂದೇಳೆ ಇನ್ನೇನು ಬರ್ತಾ ಇದೆ ಅನ್ನೋವಾಗ ನೀವು ಸ್ಟವ್ ಆಫ್ ಮಾಡಿದ್ರೆ ಸಾಕು. ಸೊ ಬಿಸಿ ಆಗಿರೋ ಬೆಲ್ಲದ ಪಾಕ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಥಿಕ್ಕಾಗಿ ಬರೋದು ಬೇಡ. ಥಿಕ್ಕಾಗಿ ಬಂದುಬಿಟ್ರೆ ಉಂಡೆ ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ಸ್ವಲ್ಪ ಮಿದುವಾಗಿದ್ದರೆ ಅಕ್ಕಿ ಇರೋದ್ರಿಂದ ಅದು ಹಿಕ್ಕೊಳ್ಳುತ್ತೆ. ಆದ್ದರಿಂದ ಒಂದೇಳೆ ಬರ್ತಾ ಇದೆ ಅಂದಾಗ ಆಫ್ ಮಾಡಿ. ನೋಡಿ, ಈ ಥರ ಸ್ವಲ್ಪ ಥಿಕ್ ಪೇಸ್ಟ್ ಆಗಬೇಕು. ಸೊ ಇದಾಗ್ಬಿಟ್ರೆ ನೀವು ತಕ್ಷಣ ಬಿಸಿಯಾಗಿರುವಾಗಲೇ ಉಂಡೆ ಮಾಡ್ಕೊಂಡ್ಬಿಟ್ರೆ ತಂಬಿಟ್ಟು ಉಂಡೆ ರೆಡಿ. ಸೊ ರೆಸಿಪಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು.